ಈ ಒಂದು ವಿಡಿಯೋ ನೋಡಿದ ಮೇಲೆ ನೀವು ಎಲ್ಲ ರೀತಿಯ ಸ್ಲೋಮೋ ವಿಡಿಯೋಗಳನ್ನ ಈಸಿಯಾಗಿ ಎಡಿಟ್ ಮಾಡ್ಬೋದು. ಅದು ಯಾವ ರೀತಿ ಅಂತ ತಿಳ್ಕೊಣ. ಆದ್ರೆ ಅದಕ್ಕೂ ಮುಂಚೆ ಈ 2 ಕಾಮನ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಹಾಗೆ ಇದರಲ್ಲಿ 2ನೇ ಪ್ರಾಬ್ಲಮ್ ಸೊಲ್ಯೂಷನ್ ಇದೆಯಲ್ಲ, ಅದು ಐ ಥಿಂಕ್ ಇನ್ನೂ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಆ ಒಂದು ಪಾರ್ಟ್ನ ಮಿಸ್ ಮಾಡ್ಕೋಬೇಡಿ. ಫಸ್ಟ್ ಪ್ರಾಬ್ಲಮ್, ವಿಡಿಯೋಸ್ಗಳನ್ನ ಎಲ್ಲಿಂದ ಡೌನ್ಲೋಡ್ ಮಾಡೋದು ಅಥವಾ ಯಾವ ಸೋರ್ಸಿಂದ ಡೌನ್ಲೋಡ್ ಮಾಡೋದು. ಸೆಕೆಂಡ್ ಪ್ರಾಬ್ಲಮ್, ವಿಡಿಯೋಸ್ಗಳು ಸಿಕ್ಕರೂ ಕೂಡ, ಅಂದರೆ ಇವಾಗ ಮೂವೀಸ್ ಎಲ್ಲ ಲಾಂಗ್ ಇರುತ್ತೆ, ಸಿಕ್ಕರೂ ಕೂಡ ಒಂದು ಪರ್ಟಿಕ್ಯುಲರ್ ಸೀನ್ನ ಮಾತ್ರ ಯಾವ ರೀತಿ ನಾವು ಕಟ್ ಮಾಡಿ ಅದನ್ನ ನಾವು ಸೇವ್ ಮಾಡ್ಕೋಬೋದು ಅಂತ ತಿಳಿಸ್ತೀನಿ. ಓಕೆ, ಆಗ ಫಸ್ಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೋಡೋದಾದ್ರೆ ಎಲ್ಲ ವಿಡಿಯೋಸ್ ಅಂತೂ ಒಂದೇ ಕಡೆ ಸಿಗಲ್ಲ, ಆದ್ರೂ ಆಲ್ಮೋಸ್ಟ್ ವಿಡಿಯೋಸ್ಗಳು ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಒಂದು ವೇಳೆ ಸಿಕ್ಕರೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡಿ. ಒಂದು ವೇಳೆ HD ಕ್ವಾಲಿಟಿಯಲ್ಲಿ ಇಲ್ಲ ಅಂದ್ರೆ ಇವಾಗ ನೀವು ಮೂವಿನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅಷ್ಟೊಂದು ಡಾಟಾ ವೇಸ್ಟ್ ಮಾಡೋ ಬದಲಾಗಿ ನಾನು ಸಿಂಪಲ್ ಟ್ರಿಕ್ನ ಹೇಳ್ಬಿಡ್ತೀನಿ. ಅದಕ್ಕಾಗಿ ನೀವು ಮೂವಿಯಲ್ಲಿರೋ ಒಂದು ಪರ್ಟಿಕ್ಯುಲರ್ ಕ್ಲಿಪ್ನ ನೀವು ಸೇವ್ ಮಾಡ್ಕೋಬೇಕಾದ್ರೆ ನೀವು OTT ಪ್ಲಾಟ್ಫಾರ್ಮ್ಗಳನ್ನ ಯೂಸ್ ಮಾಡ್ಬೋದು. ಅಮೆಝಾನ್ ಪ್ರೈಮ್, ಹಾಟ್ಸ್ಟಾರ್ ಈ ರೀತಿ ಪ್ಲಾಟ್ಫಾರ್ಮ್ಗಳನ್ನ. ಅದಕ್ಕಾಗಿ ನಿಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ ಇರಬೇಕಾಗುತ್ತೆ ಅಥವಾ ಯಾವುದಾದ್ರೂ ಸಿಮ್ಗಳ ಜೊತೆ ಆಫರ್ ಇರುತ್ತೆ. ಆ ಒಂದು OTT ಪ್ಲಾಟ್ಫಾರ್ಮ್ಗಳನ್ನ ನೀವು ಕ್ಲೇಮ್ ಮಾಡ್ಕೋಬಹುದು. ಸಬ್ಸ್ಕ್ರಿಪ್ಷನ್ ಇಲ್ಲದೆ ಫ್ರೀಯಾಗಿ ಸಿಗುತ್ತೆ. ಅದರಲ್ಲಿ ನೀವು ಸ್ಕ್ರೀನ್ ರೆಕಾರ್ಡ್ ಅಂತೂ ಮಾಡೋಕ್ಕಾಗಲ್ಲ, ಆದರೆ ಬ್ರೌಸರ್ಗಳಲ್ಲಿ ಅದನ್ನ ರೆಕಾರ್ಡ್ ಮಾಡ್ಬೋದು. ಕ್ರೋಮಲ್ಲಿ ಆಗಲ್ಲ. ಅದಕ್ಕಾಗಿ ನೀವು ಫೈರ್ಫಾಕ್ಸ್ ಅನ್ನೋ ಒಂದು ಬ್ರೌಸರ್ನ ಯೂಸ್ ಮಾಡಬೇಕಾಗುತ್ತೆ. ಆ ಒಂದು ಬ್ರೌಸರ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಅಮೆಝಾನ್ ಪ್ರೈಮ್ ಅಥವಾ ಹಾಟ್ಸ್ಟಾರ್ ಐಡಿನ ಲಾಗಿನ್ ಆದ್ಮೇಲೆ ನಿಮಗೆ ಯಾವ ಒಂದು ಮೂವಿ ಬೇಕೋ ಆ ಒಂದು ಮೂವಿನ HD ಅಲ್ಲಿ ಪ್ಲೇ ಮಾಡಿ ಅದಾದ್ಮೇಲೆ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಬಹುದು. ಇದು ಮೊಬೈಲಲ್ಲಿ ವರ್ಕ್ ಆಗುತ್ತೋ ಗೊತ್ತಿಲ್ಲ, ಆದ್ರೆ ನಾನು PC ಅಲ್ಲಿ ಟ್ರೈ ಮಾಡಿ ನೋಡಿದೀನಿ. ಒಂದು ಮೊಬೈಲಲ್ಲೂ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡಿ ಕಮೆಂಟ್ ಮಾಡಿ. ಓಕೆ, ಈ ರೀತಿ ನೀವು ಯೂಟ್ಯೂಬ್ ಅಥವಾ ಈ ರೀತಿ OTT ಪ್ಲಾಟ್ಫಾರ್ಮ್ಗಳ ಮೂಲಕ HD ಕ್ಲಿಪ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇವಾಗ ಸ್ಲೋಮೋ ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಕ್ಯಾಪ್ಕಟ್ನ ಓಪನ್ ಮಾಡ್ಕೋದ್ರೆ ಅದಕ್ಕೂ ಮುಂಚೆ ಒಂದು VPN ಆನ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಯಾಪ್ಕಟ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ನ್ಯೂ ಪ್ರಾಜೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ನಿಮಗೆ ಯಾವ ವಿಡಿಯೋ ಬೇಕೋ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ಗೆ ಈ ಒಂದು ವಿಡಿಯೋ ವಾಲ್ಯೂಮ್ನ ಕಮ್ಮಿ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಈ ಒಂದು ವಿಡಿಯೋ ಕ್ಲಿಪ್ನ ನೀವು ತುಂಬ ಜಾಸ್ತಿ ಲಾಂಗ್ ಇಟ್ಕೋಬೇಡಿ, ಯಾಕಂದರೆ ಇಲ್ಲಿ ಸ್ಮೂತ್ ಮಾಡೋ ಪ್ರೊಸೆಸಲ್ಲಿ ತುಂಬ ಲೇಟ್ ಆಗುತ್ತೆ. ಆ ಕಾರಣದಿಂದ ಇದನ್ನ ನೀವು ಆದಷ್ಟು ಶಾರ್ಟ್ ಇಟ್ಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊ. ಅದಾದಮೇಲೆ ಮುಂದೆ ಎಕ್ಸ್ಟ್ರಾ ಪಾರ್ಟ್ನ ಇಲ್ಲಿಂದ ಡಿಲೀಟ್ ಮಾಡಿಬಿಡಿ. ಅದಾದಮೇಲೆ ಎಂಡಿಂಗಲ್ಲಿ ಈ ರೀತಿ ಒಂದು ಕ್ಯಾಪ್ಕಟ್ ಡಿಫಾಲ್ಟ್ ವಿಡಿಯೋ ಕ್ಲಿಪ್ ಇರುತ್ತಲ್ಲ, ಅದನ್ನು ಕೂಡ ಈ ರೀತಿ ನೀವು ಡಿಲೀಟ್ ಮಾಡ್ಕೊಂಡ್ಬಿಡಿ. ಇವಾಗ ಈ ಒಂದು ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪೀಡಲ್ಲಿ ಹೋಗಿ ಅದಾದಮೇಲೆ ನಾರ್ಮಲ್ ಸ್ಪೀಡಲ್ಲಿ ಹೋಗ್ಬಿಟ್ಟು ಫಸ್ಟ್ಗೆ ಇದನ್ನ ಈ ರೀತಿ ನೀವು ಎಲ್ಲ ಕಂಪ್ಲೀಟ್ ವಿಡಿಯೋನ ಪೂರ್ತಿ ಸ್ಲೋ ಮಾಡ್ಕೋಬೇಕಾಗುತ್ತೆ. ಆ ಕಾರಣದಿಂದ ನೀವು 0.2 ಅಥವಾ 0.3 ವರೆಗೂ ಇಟ್ಕೋಬಹುದು. ಈ ರೀತಿ ಸ್ಪೀಡ್ನ ಇಟ್ಕೊಳ್ಳಿ. ಅದಾದ್ಮೇಲೆ ಮೇಕ್ ಇಟ್ ಸ್ಮೂತರೆಲ್ಲ ಹೋಗ್ಬಿಟ್ಟು ಇದನ್ನ ಬೆಟರ್ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡ್ಕೊ. ಈ ರೀತಿ ರೈಟ್ ಕ್ಲಿಕ್ನ ಮಾಡಿಬಿಡಿ. ಓಕೆ, ಮಾಡಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಇವಾಗ ಪ್ರೊಸೆಸ್ ಆಗ್ತಾ ಇದೆ, ಅಂದ್ರೆ ಸ್ಮೂತ್ನ ಅಪ್ಲೈ ಮಾಡ್ತಾ ಇದೆ, ಸ್ಮೂತ್ನೆಸ್ನ. ಆ ಕಾರಣದಿಂದ ನೀವು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಎಷ್ಟು ವಿಡಿಯೋ ಶಾರ್ಟ್ ಇರುತ್ತೆ ಅಷ್ಟು ವಿಡಿಯೋ ಬೇಗ ಪ್ರೊಸೆಸ್ ಆಗುತ್ತೆ. 2000 years later. ಓಕೆ, ಇವಾಗ ಸ್ಮೂತ್ನೆಸ್ ಅಪ್ಲೈ ಆಯಿತು, ಅದೇ ರೀತಿ ಸ್ಲೋಮೋ ಕೂಡ ಆಯಿತು. ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಆಗ ನಾನು ಈ ಒಂದು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಟ್ಟು ಸೇವ್ ಮಾಡ್ಕೋತೀನಿ. ಓಕೆ, ಇವಾಗ ಎಕ್ಸ್ಪೋರ್ಟ್ ಡನ್ ಆದಮೇಲೆ ನೀವು ಮತ್ತೆ ನ್ಯೂ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ಎಕ್ಸ್ಪೋರ್ಟ್ ಆಗಿರೋ ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ಮುಂದೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಪಾರ್ಟ್ ಅನಿಸ್ತಾ ಇದ್ರೆ ಅದನ್ನು ಕೂಡ ಇವಾಗ ನೀವು ಮತ್ತೆ ನಾನು ಹೇಳಿದ್ನಲ್ಲ ಆದಷ್ಟು ಶಾರ್ಟ್ ಇಟ್ಕೊಳ್ಳಿ ಅಂತ ಈ ರೀತಿ ಶಾರ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಇವಾಗ ನೀವು ಮತ್ತೆ ಏನು ಮಾಡಬೇಕಾಗುತ್ತೆ, ಮತ್ತೆ ಸ್ಪೀಡ್ ಆಪ್ಷನ್ ಹೋಗಿ ಅದಾದಮೇಲೆ ಕರ್ವ್ ಆಪ್ಷನಲ್ಲಿ ಹೋಗಿ ಅದಾದಮೇಲೆ ಕಸ್ಟಮ್ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಇವಾಗ ನೀವು ಎಡಿಟ್ ಆಪ್ಷನ್ ಹೋಗಿ ಅದಾದಮೇಲೆ ಈ ಒಂದು ಸ್ಟಾರ್ಟಿಂಗ್ ಏನು ಪಾಯಿಂಟರ್ ಇರುತ್ತೆ ಇದನ್ನ ಈ ರೀತಿ ಮೇಲೆ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಇಲ್ಲಿ ಈ ಸ್ವಲ್ಪ ಇದನ್ನ ಇಲ್ಲಿವರೆಗೂ ಮುಂದಕ್ಕೆ ತೊಗೊಂಡ್ಬನ್ನಿ. ಅಂದರೆ ಇವಾಗ ನೋಡ್ತಿರ್ಬೋದು ವಿಡಿಯೋ ಪ್ಲೇ ಮಾಡಿದ್ಮೇಲೆ ನೀವು ಕಾಣ್ತಾ ಇರುತ್ತೆ ಈ ರೀತಿ ಸ್ಟಾರ್ಟಿಂಗಲ್ಲಿ ಬೈಕ್ ಸ್ಪೀಡ್ ಬರುತ್ತೆ, ಅದಾದ್ಮೇಲೆ ಮುಂದೆ ಹೋಗ್ಬಿಟ್ಟು ಸಡನ್ ಆಗಿ ಸ್ಲೋ ಆಗುತ್ತೆ. ಈ ರೀತಿ ನೀವು ನಿಮ್ಮ ಒಂದು ವಿಡಿಯೋಗಳನ್ನು ಕೂಡ ಎಡಿಟ್ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡ್ಬಿಟ್ಟು ಸಿಂಪಲಾಗಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ವಿಡಿಯೋ ಯಾವ ರೀತಿ ಇರುತ್ತೆ ಅದಕ್ಕೆ ತಕ್ಕಾಗಿ ನೀವು ಇಲ್ಲಿ ಪಾಯಿಂಟರ್ಗಳನ್ನ ಅಥವಾ ಕರ್ವ್ಸ್ನ ಚೇಂಜ್ ಮಾಡ್ಬೋದು. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.